ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ನೀವು 3 ಜನ ಸೇರ್ಕೊಂಡ್ ಮಾಡ್ತೀರ ರೀಲು, ನಾವೆಲ್ಲ ಸೇರ್ಕೊಂಡ್ ಮಾಡ್ತೀವಿ ನಿಮ್ಗ್ ಬಗ್ಗೆ ಚೆನ್ನಾಗಿ ಟ್ರೋಲು. 3 ಜನ ಕೊಡ್ತೀವಿ ಶಾಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ವಾವಾ ವಾವಾ, ನೀವು 3 ಜನ ಸೇರ್ಕೊಂಡ್ ಕೊಡ್ತೀರ ಶಾಟು, ನಿಮ್ ಬಾಯಲ್ಲಿ ಇಡ್ಬೇಕು ಚಪ್ಪರದಲ್ಲಿ ಮಂಜಣ್ಣನ ಬೂಟು. ಹಂಗೆ ಹೊಡೆದ್ಬಿಡಿ ಫಾಲೋ, ಹಂಗೆ ಹೊಡ್ಬಿಡಿ ಕಮೆಂಟ್, ಹಂಗೆ ಶೇರ್ ಮಾಡ್ಬಿಡಿ. ಹಂಗೆ ಅವ್ರ ಮೂಗರ್ ತಲೆ ಮ್ಯಾಗ 1 ಕಿಲೋ ಹೇತ್ ಬಿಡ್ರಿ. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು. ರೋಸ್ಟರ್ಸ್ ಅಂಡ್ ರೋಸ್ಟರ್ಸ್, ಒಬ್ಬೊಬ್ರೆ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ? ಗಾಂಡು ಗಾಂಡು ಗಾಂಡು, ಒಬ್ಬೊಬ್ರೆ ಬರ್ಬೇಕಾ ಎಲ್ಲಾ ರೋಸ್ಟರ್ಸ್ ಒಟ್ಟಿಗೆ ಬರ್ಬೇಕಾ? ನೀನ್ ಹೇಳೋ ಲಡ್ಸ್ಯ. ಒಬ್ಬೊಬ್ರೆ ಬಂದೇವು ಅನ್ಕೋ, ನೀನು ಕುಂಡಿ ಹರದ 12 ಆಯ್ತದ ಪಕ್ಕ. ಮತ್ತೆಲ್ಲಾ ರೋಸ್ಟರ್ಸ್ ಒಟ್ಟಿಗೆ ಬಂದೇವು ಅನ್ಕೋ, ನೀನು ಕುಂಡಿ KRS ಡ್ಯಾಮ್ ಆಯ್ತದ, ಇದು ಬಿ ಪಕ್ಕ. ಈಗ ನೀ ಚಂದ ಯೋಚನೆ ಮಾಡಿ ಹೇಳು ಹೇಗ್ ಬರ್ಬೇಕು ಅಂತ ಹೇಳಿ. ಸೋಮವಾರ, ಬುಧವಾರ, ಶುಕ್ರವಾರ, ಮಂಗಳವಾರ, ರವಿವಾರ. ವಾರಗಳು ಎಷ್ಟು? 14. ನಮ್ ಕಾಲದ ತಡ್ಕೊಳಕ್ ಆಯ್ತಲ್ಲ ಸರ್. ನಾಳೆಯಿಂದ ಏನಾಗ್ತೀವೋ ಈ ರಾಜ್ಯ ಏನಾಯ್ತದ ಗೊತ್ತಿಲ್ಲ ಸರ್. ತಿಂಗಳುಗಳು ಎಷ್ಟು? 15. ಏಯಪ್ಪೋ, ಅವನಿ ನಮ್ ಶಾಲ್ಯಾಗ ನಮ್ ಟೀಚರು ಮತ್ ನಮ್ ಸರ್ ಎಲ್ಲ ನಮ್ಗ ಇಷ್ಟ ದಿನ ಎಲ್ಲಾ ತಪ್ಪ ಕಲ್ಸ್ಯಾರ ನೋಡ್ತಮ್ಮ. ಅದಕ್ಕೆ ನಾವು ಇಷ್ಟು ದಡ್ಡ ನನ್ನ ಮಕ್ಕಳಾಗಿದ್ದೇವು. ನೀ ಏನ್ ಬಿಡು ತಮ್ಮ, ನೀ ಸೀದಾ ನಾಸದಾಗ ಸೈಂಟಿಸ್ಟ್ ಐತಿ. ಯಾಕಂದ್ರ ನಿನ್ ಗುರುಗಳೆಲ್ಲ ಬಹಳ ಬುದ್ಧಿವಂತರರ, ಬಹಳ ಹುಷಾರರ. ಬಟ್ ನಮ್ ಶಾಲ್ಯಾಗ ಹಂಗಿದ್ದಿಲ್ಲ, ಎಲ್ಲಾ ದಡ್ಡ ನನ್ನ ಮಕ್ಕಳಿದ್ದು ನಮ್ ಗುರುಗಳೆಲ್ಲ. ಅದಕ್ಕೆ ನಾವು ಬಿ ದಡ್ಡ ಆಗಿದ್ದೇವು. ದೋಸ್ತ್, ಮೊದಲೇ ಕಾಲ ಸರಿ ಇಲ್ಲ, ನೀ ಹಿಂಗೆಲ್ಲ ರೀಲ್ಸ್ ಮಾಡಕ್ ಹೋಗ್ಬೇಡ. ಇಲ್ಲೇನೆ ನನ್ ದೋಸ್ತರೆಲ್ಲ ಸಿಂಗಲ್ ಹರ. ನಾ ಏನ್ ಹೇಳ್ಬೇಕಲ್ಲತ್ತಿದ ಅಂತ ಹೇಳಿ ಅರ್ಥ ಆಗಿರ್ಬೇಕು ನಿನಗ. ಹಿಂಗೆಲ್ಲ ರೀಲ್ಸ್ ಮಾಡಕ್ ಹೋಗ್ಬೇಡ ದೋಸ್ತ್. ಚಂದ ಒಂದ್ ಸೀರೆ ಒಂದ್ ಬ್ಲೌಸ್ ಹಾಕೊಂಡಿ ರೀಲ್ಸ್ ಮಾಡು. ಅರೆ ಇವ ಯಾರು ಪುಕ್ಕಳ್ಯಪ್ಪ, ಬರ್ತ್ಡೇ ದಿನನೇ ಡೆತ್ ಡೇ ಮಾಡ್ಕೊಂಡ್ ಹೋಗ್ಬೇಕಲ್ಲತ್ತ ನೀವ. ಯಾಕೋ ಎಂತೆಂತ ಮಿಂಡ್ರಿ ಮಕ್ಕಳು ಹುಟ್ಟಿರ್ಲೇಪ ದೇಶದಾಗ. ಅಡಿಯೋನ್ ನಾವು ಒಂದ್ ಹಲ್ಲಿ ಪ್ರೋಗ್ರಾಮ್ ಮಾಡತ್ತೀರಿ. ಏನವನಿಗೆ ಗರಂ ಮಸಾಲ ಎಲ್ಲಾ ಹಚ್ಚಿ ಎಣ್ಣೆ ಫ್ರೈ ಮಾಡ್ಬೇಕಲ್ಲತ್ತಿರೋ ನಿಮ್ದು. ಅವನಿಗೆ ನೋಡಿದ್ರ ಒಂದ್ ಚುಟ್ಕಿ ಬಿ ಅರಿಶಿಣ ಹತ್ತಲ್ಲ ಅವನ ಮೈಗಿ. ಚಡ್ಡಿ ಬೇರೆ ಫುಲ್ ಬ್ರಾಂಡೆಡ್ ಹಾಕ್ಯಾರ ಅಣ್ಣ. ಸುಮ್ಮಿ ತಿನ್ನರ್ ಬೇರೆ ಅಂತ ಏಕ್ ನಂಬರ್ ಚಡ್ಡಿ ಅದ ಬಿಡು ಭಾಯ್ ನಿಂದು, ಏನೇ ಆಗ್ಲಿ. ಬಾಬಾ ಎರಡು ದೊಡ್ಡ ಸಾಧನೆ ಮಾಡುದು ಡೈಪರ್ ಮೋತೇವ್ನೆ. ಇಷ್ಟು ದೊಡ್ಡ ಸಾಧನೆ ಮಾಡಿದಿ, ನಿನಗ ಸನ್ಮಾನ ಮಾಡಿಲ್ಲ ಅಂದ್ರೆ ಹೆಂಗ? ಯಾರ ಹೋಗಿ ಇವ್ನ್ ತಲೆ ಮ್ಯಾಗ 1-2 ಕಿಲೋ ಹೇತಿ ಕೊಳ್ಳಾಗ ಒಂದ್ ಚಪ್ಪಲಿ ಹಾರ ಹಾಕ್ಬರ್ರಿ. ಅವ್ನ್ ಮತ್ ಪೋಸ್ ನೋಡ್ರಿ, ಏನ್ ದೊಡ್ಡ ಯುದ್ಧ ಗೆದ್ದು ಬಂದಂಗೆ ಪೋಸ್ ಕೊಡ್ಲತ್ತಾನ ಒಂದ್ ಸುಂಬಳ್ಯ. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು. ನೀ ಮಾಡ ಆಕ್ಟಿಂಗ್ ಕ ನಿನ್ನ ದಂಡಕ ಒಂದ್ ಸ್ವಲ್ಪರ ಮ್ಯಾಚ್ ಆಗ್ಲತ್ತದೇನೋ ಮೋಟ್ಯ. ನಾವು ನೀನೇನ ದಂಡ ನೋಡ್ರ ದೊಡ್ಡ ಆನಿ ಕುಂಡಿ ಇದ್ದಂಗ ಅದ, ಮತ್ ಆಕ್ಟಿಂಗ್ ನೋಡ್ರ ಸಣ್ಣ ಕೂಸಿಂದ ಮಾಡತ್ತೀವಿ. ಯಾ ಆಂಗಲ್ಲಿನ್ ಸಣ್ಣ ಕೂಸ್ ಕಾಣಿಸ್ತೋ ಭೂಸಡಿಕೇನಿ? 4-5 ಆನಿ ಮರಿ ತಿಂದು ಇಲ್ಲ ಅಂದಂಗ ಇದ್ದೀನಿ.
ಏನೋ ಬುಸ್ರಡೆ ಮಗಣ. ಯಾಕೋ ಮುತ್ತೆ ಇಷ್ಟು ಜಲ್ದಿ ಸಾಯ್ಬೇಕಲ್ಲತಿದ್ನಿ. ಮಸ್ತ್ ಸರಿ ಪೆನ್ಷನ್ ರೊಕ್ಕ ಹೊಂಟವ, ಇನ್ನೂ ಒಂದ್ ಥೋಡೆ ದಿನ ಕುರ್ಕುರೆ ಮಿರ್ಚಿ ಭಜಿ ಅವೆಲ್ಲ ತಿಂದು ಮಸ್ತ್ ಎಂಜಾಯ್ ಮಾಡಿ ಸಾಯಿ. ಅದೆಲ್ಲ ಬಿಟ್ಟು ಜಸ್ಟ್ ಲೈಕ್ ವ್ಯೂಸ್ ಸಲೆಂದು ಯಾಕಿಂತ ಮಿಂಡ್ರಿ ಆಟ ಮಾಡತ್ತಿದಿ. ನೀ ಎಷ್ಟ್ ಮಿಂಡ್ರಿ ಆಟ ಮಾಡ್ರಿ ಬಿ ನಾನ್ ನಿನಗ್ ಲೈಕ್ ಕೊಡಲ್ ಮತ್ ಬಿ. ಪ್ರೀತಿ ಮಾಡೋ ಹುಡುಗಾರೆಲ್ಲ ಮುತ್ತಿಗಾಗಿ ಕಾಯ್ತಾರಲ್ಲ, ಯಾಕೆ ನೀ ಹೇಳು, ಯಾಕೆ ನೀ ಹೇಳು. ಅಣ್ಣಗ್ ನೋಡಿದ್ರ ಮುತ್ತಿಗಾಗಿ ಕಾಯೋ ಥರನೇ ಕಾಣ್ತಾ ಇಲ್ಲ. ನೀವು ಅಣ್ಣಗ ಮುತ್ತಿನ ಬಗ್ಗೆ ಕೇಳ್ತ್ರಿ ಏನ್ ಹೇಳ್ತಾನ ಅಣ್ಣ? ಅಣ್ಣಗ ಕ್ವಾರ್ಟರ್ ಬಗ್ಗೆ ಕೇಳ್ರಿ, ಡಿಟೇಲ್ ಆಗಿ ಹೇಳ್ತಾನ ಅಣ್ಣ. ನಾವೊಂದು ಫೇಸ್ ವಾಶ್ ಮಾಡತ್ತಿದಿ, ಏನೋ ಒಂದು ಫೇಸ್ ಉರಿ ಹಚ್ಚಿ ಪೂರಾ ಫೇಸ್ ಫ್ರೈ ಮಾಡತ್ತಿದ್ವು ಬೋಸಡಿಕೆ. ಕೇಳುವವರು ಯಾರು ನನ್ನ ನೋವನು, ದುಃಖದಲ್ಲಿ ಕೊರಗಿ ಕರಗುತ್ತಿರುವೆನು. ಸೂರ್ಯವಂಶ ಮೂವಿದಾಗಿಂದು ಗಸಗಸಿ ಪಾಯಸ ಕುಡ್ದು ಸತ್ ಹೋಗ್ಬೇಕಿತ್ತು ದೋಸ್ತಿನಿ. ಬಟ್ ಇಂತ ಮಿಂಡ್ರಿ ಟ್ಯಾಟೋ ಹಾಕ್ಸ್ಬಾರ್ದಿತ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಲ್ಲ ನೀನ್ ಹುಚ್ಚ ಪುಕ್ಳಿ ಸ್ಮೈಲ್ ಮಾಡು ಅಂದ್ರ ಕುಂಡೆಗಿರು ಕಚ್ಚಿದಂಗ ಕಾಂಗ್ ಚಿಡ್ದಾಳತ್ತ ನೀವ ಹುಚ್ಚ ಭೂಸಡಿಕೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅರೆ ಯಾಕಕ್ಕ ನಿನಗೆ ಕಷ್ಟ? ನಮ್ ಕರ್ನಾಟಕ ಗವರ್ನಮೆಂಟ್ ನಿಮ್ ಹೆಣ್ಮಕ್ಳು ಸಲಿಂದೆ ಪೂರಾ ಬಸ್ಸೇ ಫ್ರೀ ಮಾಡಕ್ಕೆ ಅದಲ್ಲ. ಬಟ್ ನೀ ನೋಡಿದ್ರ ಹೆಂಗ್ ಗಾಳ್ಯಾಗ ಮ್ಯಾಗ ಹಾರ್ಕೊತ ಹೋಗ್ಲತ್ತಿದಿ. ಇನ್ನೇನೆ ಯಾಕ ಮ್ಯಾಗ ಹೋಗ ಏರೋಪ್ಲೇನ್ದಾಗಿನ್ ಪ್ಯಾಸೆಂಜರ್ ಲೈಫ್ ಮತ್ ನಿನ್ ಲೈಫ್ ರಿಸ್ಕ್ ದಾಗ ಹಾಕ್ಲತ್ತಿದಿ. ಆರಾಮ್ ಸರಿ ಬಸ್ಸಿನ ಕುಂತ ಹೋಗಲ್ಲ. ಮದ್ಯಾಗ ಡೆಕೋರೇಷನ್ ಲೈಟ್ ಹಾಕದೇ ಜರೂರತ್ತಿಲ್ಲ ನೋಡ್ರಿ. ಯಾಕಂದ್ರಿ ಮದಿ ಮಗನೇ ಒಂದ್ ದೊಡ್ಡ ಡೆಕೋರೇಷನ್ ಲೈಟ್ ಅನ. ನಿನ್ ಹಿಂದ್ ಯಾವ ಬರ್ಲಕ್ ಹೋಗೇನಿ ಯವ್ವ, ನೀನೇ ಒಂದ್ ದೊಡ್ಡ ಧಾರವಾಡ ಎಮ್ಮೆ ಆಗಿದಿ. ನಿನ್ ಹಿಂದ್ ಬಂದೇನು ನಿನ್ ಹೆಂಡಿ ಬೆಳಿಬೇಕಾ ಏನ್ ಮಾಡ್ಬೇಕು ನಾವು? ಯಾಕೋ ನಾಗರಾಜ ಇಂತ ಸ್ಟಂಟ್ ಮಾಡತ್ತಿದಿ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಲ್ಲಟ್ಟೇನಾರ ಒಳಗ್ ಸಿಕ್ಬಿತ್ತು ಅನ್ಕೋ, ನಿನ್ ವಿಷಯ ಎಲ್ಲ ಕುಂಡೆಗಿಂದ ಹೊರಗ್ ಬರ್ತದ ಮಗನೇ, ಗೊತ್ತದ ಇಲ್ಲ? ಸುಮ್ಮನ ಹಾಲ್ ಕುಡ್ದಿ ಹುತ್ತಿನ ಹೋಗು. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಕೆಟ್ಕೆ ಬಿಡು. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ, ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಹಾ ಸರಿ ತೋರ್ಸು. ಎಂತೆಂತದೆಲ್ಲ ನೋಡತಿದ್ದೇವ್ ಇನ್ಸ್ಟಾಗ್ರಾಮ್ದಾಗ, ನಿನ್ ಪಪ್ಪುಮ ಬಿ ನೋಡೇ ಬಿಡ್ತೆ. ತೋರ್ಸು. ಇವ್ರೇ ನನ್ ಪಪ್ಪುಮ್ಮ. ಪಪ್ಪುಮ ಅಂದ್ರ ನಾ ಇಷ್ಟ ದಿನ ಯಾವ್ದ ನಾಯಿ ಮರಿ ಇದ್ದಿರ್ಬೇಕು ಅನ್ಕೊಂಡಿದಲ್ಲೋ, ತಿರ್ಬೋಕಿ ಮಂಜ. ಇದು ನೋಡಿದ್ರೆ ಯಾವ್ದೋ ದೊಡ್ಡ ಬಸರ ಆನೆಗ್ ತೋರ್ಸ್ಲತ್ತಿದ್ನಿ. ನನ್ನ ಮನಸ್ಸಿನ ರಾಣಿ ಮನದಾಗ ಕಟ್ಟಿನಿ ನಿನಗೊಂದು ಅರಮನೆ. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳಿದ್ರ ಈ ಬೋಳಿ ಮಗ ನೋಡ್ರಿ ಸೀದಾ ತೆಲಿ ಮೇಗೆ ತೆಂಗಿನ ಗಿಡ ಬೆಳೆಸ್ಕೊಂಡ್ ಬಿಟ್ಟಾನ.
ಉಂಡ್ಯಾಗ ಅರ್ಧ ಕೆಜಿ ಮಾಂಸ ಇಲ್ಲ, ಮಾಸ್ ಅಂತ ಮಾಸ್. ನಡಿ ನೀನ್ ಬಾಯಾಗ 20 ಬಿಸ್ಕಿಟ್ ಇಕ್ಲಿ ನೀನ್. ಜೋರಿಲಿ ಮೂಗ್ ಹಿಡಿದ್ರ ಅಲ್ಲೇ ಜೀವ ಬಿಡ್ತು ಭೋಸಡಿಕೆ. ಮತ್ತಿಲ್ಲಿ ಬಂದ್ ದೊಡ್ಡ ಡೈಲಾಗ್ ಹೇಳತ್ತಾನ, ಮಾಸ್ ಅಂತ ಮಾಸ್. ಹೋಗ್ ಊಟ ಮಾಡಿ ಮಲ್ಕ ಹೋಗ್ ಭೋಸಡಿಕೆ. ಮಿಂಡ್ರಿ ಆಟ ಮಾಡಿ ಮಾಡಿ ಪೈಲೇನೆ 2 ಕಾಲು ಮುರ್ಕೊಂಡನ. ಈಗ ಉಳ್ಳಕ್ಕೊಂದು ತೊಳ್ಕೊಳಕ್ಕೊಂದು 2 ಕೈ ಅಷ್ಟೇ ಉಳ್ದಾವ. ಮತ್ ಇವನಿಗೆ ಎಷ್ಟು ತಿಂಡಿ ಹೆಚ್ಚಾಗ್ಯದ ನೋಡ್ರಿ. ಮತ್ತ ಸ್ಟಂಟ್ ಮಾಡಿ 2 ಕೈ ಮುರ್ಕೊಂಡು ಸಾಯ್ಬೇಕಲ್ಲ ನಾನು. ಎಂತೆಂತ ಮಿಂಡ್ರಿ ಮಕ್ಕಳು ಹುಟ್ಟಿರ್ಲೇಪ ದೇಶದಾಗ. ನಮ್ಗ್ ಗೊತ್ತದರು ತಮ್ಮ, ನೀ ಭಾಳ ಟ್ಯಾಲೆಂಟೆಡ್ ಇದ್ದಿ. ಟ್ಯಾಲೆಂಟು ತುಂಬಿ ಹೆಚ್ಚಾಗಿ ನಿನ್ ಕುಂಡೆಗಿಂದು ಹೊರಗ್ ಚಲ್ಲತ್ತದ, ಅದು ಬಿ ಗೊತ್ತದ ನಮ್ಗ. ಬಟ್ ನಮ್ದೊಂದ್ ಕ್ವಶನ್ ಅದ, ಯಾಕೆ ಬೇಕು ನಿನ್ ಇವೆಲ್ಲ ಸ್ಟಂಟ್ ಬಾಜಿ? ಮ್ಯಾರೇಜ್ ಹೋಗಿದಿ, ಅಲ್ಲಿ ಗುಲಾಬ್ ಜಾಮೂನು ಲಡ್ಡು ಮಾಡಿ ಇರ್ತಾವ, ಚಂದ ಕುತ್ತಿಗೆ ಬರತನ ಕತ್ತರ್ಸ್ ಉಂಡಿ ಒಂದ್ ಥೋಡೆ ಲಡ್ಡು ಜಾಮೂನು ಕಿಸ್ದಾಗ ತುಂಬ್ಕೊಂಡಿ ಮನಿ ಹೋಗು. ಅದು ಬಿಟ್ಟು ಇಂಥವೆಲ್ಲ ಕೈಕಾಲ್ ಮುರ್ಕೊಂಬ ಸ್ಟಂಟ್ ಯಾಕೆ ಮಾಡತ್ತಿದಿ? ಏನ್ ಮಾಡ್ತಾನ ಮತ್ತ ಮುತ್ಯ? ಪೆನ್ಷನ್ ರೊಕ್ಕದಾಗ ಒಂದ್ ಚಾಕ್ಲೇಟ್ ಇಸ್ಕೊಡು ಅಂದ್ರೆ ಇಸ್ಕೊಟ್ಟಿಲ್ಲ ಅಂತ. ಅದಕ್ ಮುತ್ಯಾಗ ಮ್ಯಾಕ್ ಕಳಿಸ್ಬಿಟ್ಟು ಪೂರಾ ಆಸ್ತಿ ಒತ್ತಿ ಹಾಕ್ಬೇಕಂತೇಳಿ ಪ್ಲಾನಿಂಗ್ ಮಾಡ್ಯಾನ ಮೊಮ್ಮಗ. ಆ ಭೂಸಿಡಿಕೆ ಫಾಸಿ ಹಾಕೊಂಡ್ ಸಾಯದಿದ್ರ ಕೊಳ್ಳಾಗ ಹಗ್ಗ ಕಟ್ಕೊಂಡಿ ಸಾಯಿ. ಈಚಬತ್ತಿನ ಕೊಳ್ಳಾಗ ಹಂಗ ಇಟಂಗಿ ಕಟ್ ಜೋಗ್ಯಾಕ್ದ್ರ ಈಚಬತ್ತೆ ಕಿತ್ ಹೊರಗ್ ಬರ್ತದ ನೋಡ್ ಭೂಸಿಡಿಕೆ. ಯಾಕಿಂತ ಮಿಂಡ್ರಿ ಆಟ ಮಾಡತ್ತಿದಿ? ಸಾಯದಿದ್ರು ಬಿ ನೆಮ್ಮದಿಲಿಂದ ಸಾಯಿ. ಹೋಗಿ ಯಾವ್ದಾರ ಗಿಡಕ್ ಫಾಸಿ ಹಾಕೊಂಡ್ ಸಾಯಿ ಭೂಸಿಡಿಕೆ. ನೀ ಸಾಲಿಗೆ ಯಾಕೆ ಬರೋಲ್? ನನಗ ಸಾಲಿಗೆ ಬರೋ ಮನಸ್ಸಿಲ್ಲ. ನನಗ ನಮ್ಮ ಅಪ್ಪನ ಕೂಡ ಹೊಲಕ್ಕೆ ಹೋಗೋ ಆಸೆ ಐತಿ. ನೀ ಸಾಲಿ ಬರ್ತಿ ಅಂತೇಳಿ ನಾ ಸಾಲಿ ಬರ್ತನ. ನನ್ನ ಸಂಬಂಧ ನೀ ಯಾಕೆ ಸಾಲಿಗೆ ಬರ್ತಿ? ನೀನ ಅರ್ಥ ಮಾಡ್ಕೋಬೇಕ. ನಾ ಸಾಲಿ ಹೋಗಿದ್ದೇನೆ 6ನೇ ಕ್ಲಾಸ್. ಅದು ಬಿ ಸಾಲ್ಯಾಗ ಅಂಡಿ ಮತ್ ಹಾಲ್ ಕೊಡ್ತಾರ ಅಂತೇಳಿ 6ನೇ ಕ್ಲಾಸ್ ತನ ಸಾಲಿ ಹೋಗಿದ್ದಾನ. ಅಂಡಿ ಮತ್ ಹಾಲ್ ಕೊಡ್ತಿಲ್ಲ ಅಂದ್ರ 6ನೇ ಕ್ಲಾಸ್ ಹೋಗ್ತಿದಿಲ್ಲ ನಾ ಸಾಲಿಗೆ. ಬಟ್ ಇವ್ರಿಬ್ಬರ್ ಮಾತ್ ಕೇಳಿದ್ರ ಮ್ಯಾಟ್ರ್ ಬೇರೆನೇ ಅದ. ಇವ್ರ ಅಂಡಿ ಮತ್ ಹಾಲ್ ಕುಡಿಲಕಂತಾರ ಸಾಲಿಗೆ ಹೋಗ್ಲತ್ತಿಲ್ಲ. ಇವ್ರೇನೋ ಬೇರೆನೆ ಮಾಡಕ್ ಮಾಡದಾರ ಸಾಲಿಗೆ. ನಂಬರ್ ಬ್ಲಾಕ್ ಮಾಡೋದಷ್ಟು ಈಸಿ ಅಲ್ಲ ನೆನಪುಗಳನ್ನ ಬ್ಲಾಕ್ ಮಾಡೋದು. ಯಾರೆಲ್ಲ ನಮ್ ತರ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೀರಾ ಕಾಮೆಂಟ್ ಮಾಡಿ. ಲಾಲಿಪಾಪ್ ತಿನ್ಕೊಂಡು ಅಂಗಳಾಗ ಆಟ ಆಡೋ ವಯಸ್ಸಿನಾಗ ಏನಿದು ಎಮೋಷನಲ್ ಡೈಲಾಗ್ ಏನ್ ಹೇಳತ್ತಿದ್ನಿ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನೋಡಿದ್ರಿ ಗೊತ್ತೈತಿ ಈಗ ಯಾಕೆ ನಮ್ ದೇಶದಾಗ ಮಳಿ ಬರಲ್ ಹೋಗ್ಯದ. ನೋಡ್ರಿ ಇಂತವ್ರೆ ಹೆಚ್ಚಾಗಿ ಹೋಗ್ಯಾರ ನಮ್ ಇನ್ಸ್ಟಾಗ್ರಾಮ್ ತುಂಬಾ. ನೋಡ್ರಿ ಈಗ ಅಂಗನವಾಡಿ ಹೋಗಿ ಉಪ್ಪಿಟ್ಟು ತಿಂದಿ ಆಟ ಆಡೋ ವಯಸ್ಸಿನಾಗ ಲವ್ ಡವ್ ಬ್ಲಾಕ್ ಲಿಸ್ಟ್ ಇಂಥವೆಲ್ಲ ಎಮೋಷನಲ್ ಡೈಲಾಗ್ ಹೇಳತ್ತಾಳ ಇನ್ಸ್ಟಾಗ್ರಾಮ್ನಾಗ ಬಂದ್. ಹೋಗಿ ನೀನು ಸುಂಬಳ ಸುರ್ಕಿ ಅಂಗನವಾಡಿಗೆ ಹೋಗಲ್ಲ ಅಂಡಿ ಕೊಳ್ಳತಾರ. ಯಾಕ ನಮ್ ತಲಿ ತಿಲ್ಲತ್ತಿದಿ? ಈಗ ಮಳಿ ಹೋಗ್ಯದ ಅಂತೇಳಿ ಟೆನ್ಷನ್ದಾಗ ಇದ್ದೇವ್ ನಾವು. ನಡಿ ನೀನು ಸುಂಬಳಿ. ಯಾರೋದು ಕರೆಕ್ಟ್ ಹೇಳ್ರಿ. ಆಯಿಗೆ ಯಾರು ಮೋಸ ಮಾಡ್ರಿ? ಆಯಿ ಫುಲ್ ಸಿಟ್ನಾಗಳ ವರ್ಕೌಟ್ ಬೇರೆ ಮಾಡತ್ತಾಳ, ಫುಲ್ ಬಾಡಿ ಬೆಳೆಸ್ಲತ್ತಾಳ. ಆಯಿ ಕೈಯಾಗ ಏನಾರ ಸಿಕ್ಕಿಬಿದ್ರಿ ನೀವು ನಿಮ್ ಶೇಂಗಾ ಬೀಜನೇ ಹೊಡಿತಾಳ ಒಳ್ಳಾಗ ಹಾಕಿ.